ಅದು ಅವ್ರ ಕಾಂಗ್ರೆಸ್ಸಿನ ಇಂಟರ್ನಲ್ ವಿಚಾರ, ಅವ್ರು ಏನಾರ ಮಾಡ್ಕೊಂಡ್ಲಿ, ನಮ್ಗೆ ಅದು ಸಂಬಂಧ ಇಲ್ಲ. ಜಗಳ ಆಡದೆ ನಿಮ್ಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಕೆಲಸ ಮಾಡಿ ಅನ್ನೋ ಕಿವಿಯಿಂದ ಮಾತನ್ನು ನಾವು ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀವಿ. ಎಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲೇ ಉತ್ತರ ಕೊಡುವಂಥ ಸಂದರ್ಭ, ಅದು ಕೊನೆ ದಿನಗಳಲ್ಲಿ. ಆಗಲೇ ಅವರು ಬೆಳಗಾವಿಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಇದು ಒಳ್ಳೆಯದಲ್ಲ. ಪೂಜೆ ಪುನಸ್ಕಾರ ಮಾಡಬೇಡಿ ಅಂತ ಹೇಳಲ್ಲ, ಅದು ಅವ್ರ ಧರ್ಮ ಮಾಡುವಂಥದ್ದು. ಆದರೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ನೀವು ಕೆಲಸ ಮಾಡಬೇಕು. ಪೂಜೆ ಮಾಡೋ ಅಂಥದ್ದು ಎಲ್ಲನೂ ಕೂಡ ಅದಾದಮೇಲೆ ನೀವು ಪೂಜೆ ಪುರಸ್ಕಾರ ಹೋಮ ಮಂತ್ರಗಳು ಏನೇನಾಯಿತು ಎಲ್ಲ ಆಮೇಲೆ ಮಾಡಿ. ಇದು ಒಳ್ಳೆಯ ಸಂಪ್ರದಾಯ ಅಲ್ಲ. ಜನರ ತೆರಿಗೆ ಹಣದಲ್ಲಿ ನೀವು ಅಧಿವೇಶನ ನಡೆಸೋದು, ಸುಮಾರು 20-30 ಕೋಟಿ ದುಡ್ಡು ಖರ್ಚಾಗ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಪ್ರೆಸೆಂಟ್ ಇದ್ದು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಕಾಮಗಾರಿಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಉತ್ತರ ಕೊಡಬೇಕು. ಅವ್ಯವಹಾರ ಆಗಿರೋದ್ರ ಬಗ್ಗೆ ತನಿಖೆ ಮಾಡಬೇಕು. ಇದ್ಯಾವುದೂ ಇಲ್ಲ. ಸಿದ್ದರಾಮಯ್ಯನವರು ಡಿನ್ನರ್ ಪಾರ್ಟಿ, DK ಅವರು ಟೆಂಪಲ್ ರನ್. ರಾಜ್ಯದ ಹಣ, ಟ್ಯಾಕ್ಸ್ ಪೇಯರ್ಸ್ ಹಣ ಪೋಲು ಅಷ್ಟೇ. ಕೇಳಿ ರಾಜಸ್ಥಾನದಿಂದ ಮತ್ತೆ ದಾವಣಗೆರೆ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ 4 ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಲೀಡರ್ ಕೂಡ ಇದ್ದಾರೆ. ದಾವಣಗೆರೆ ಡ್ರಗ್ಸ್ ಕೇಸ್ ವಿಚಾರ, ಅದರಲ್ಲಿ ಕಾಂಗ್ರೆಸ್ ಲೀಡರ್ ಕೂಡ ಅರೆಸ್ಟ್ ಆಗಿದ್ದಾರೆ. ಅದನ್ನ ಅಪೋಸಿಷನ್ ಹೌ ಡು ಯು ಲುಕ್ ಅಟ್ ದಟ್ ಸರ್? ನಾವು ಡ್ರಗ್ ವಿಚಾರವಾಗಿ ಮೊನ್ನೆ ಅಧಿವೇಶನದಲ್ಲೂ ನಾನು ಮಾತಾಡಿದ್ದೀನಿ. ಕಳೆದ ಬಾರಿ ಮೈಸೂರಲ್ಲಿ ಸಿಕ್ಕಿದಾಗೂ ಕೂಡ ರಿಂಗ್ ರೋಡಲ್ಲೇ ಇದೆ ಫ್ಯಾಕ್ಟ್ರಿ, ಡ್ರಗ್ ತಯಾರು ಮಾಡೋ ಫ್ಯಾಕ್ಟ್ರಿ. ಗುಜರಾತಿಂದ ಬಂದು ಅರೆಸ್ಟ್ ಮಾಡಿದ್ರು. ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸರು ಕೈ ಕಟ್ಕೊಂಡು ನಿಂತಿದ್ರು, ಅವ್ರಿಗೆ ಬೆಂಗಾವಲು ಕೊಟ್ಕೊಂಡು. ಇವತ್ತು ರಾಜಸ್ಥಾನದವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹಾವಳಿ ಎಷ್ಟು ಜೋರಾಗಿದೆ. ಕರ್ನಾಟಕದಲ್ಲಿ 31ನೇ ತಾರೀಕು ಬರ್ತಾ ಇದೆ ಬೆಂಗಳೂರಿಗೆ. ನನಗನ್ಸ್ತತೆ ಸುಮಾರು 150-200 ಕೋಟಿ ಡ್ರಗ್ಸ್ ಬೆಂಗಳೂರಿಗೆ ಬರೋದಿದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಅದನ್ನು ತಡೀಲಿ, ಲಕ್ಷಾಂತರ ಯುವಕರನ್ನು ಆ ದಂಧೆಗೆ ಹೋಗುವಂಥದ್ದನ್ನ ತಪ್ಪಿಸ್ಲಿ ಅನ್ನೋ ಆಗ್ರಹವನ್ನು ನಾನು ವಿಧಾನಸಭಾ ಅಧಿವೇಶನದಲ್ಲೂ ಮಾಡಿದ್ದೀನಿ, ಈಗಲೂ ಮಾಡ್ತಾಯಿದ್ದೀನಿ. ತಡೆಯುವಂಥ ಪ್ರಯತ್ನವನ್ನು ಮಾಡಲಿ. ಪೊಲೀಸರು ಪೂರ್ತಿ ಟ್ರಾನ್ಸ್ಫರ್ ದಂಧೆಯಲ್ಲೇ ಉಳಿದೋಗಿದ್ದಾರೆ. ಇನ್ನೂ ಬೆಂಗಳೂರದು ಟ್ರಾನ್ಸ್ಫರ್ ಲಿಸ್ಟ್ ರೆಡಿಯಾಗಿ 3 ತಿಂಗಳಾಯಿತು. ಎಲ್ಲ ತೋರಿಸ್ತಾ ಇದ್ದಾರಲ್ಲ ಇವಾಗ. ರಾಜಸ್ಥಾನ, ಗುಜರಾತು ಎಲ್ಲ ಬಂದು ಪೊಲೀಸರು ಇಲ್ಲೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರಲ್ಲ. ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಪಾಕಿಸ್ತಾನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ನಮ್ಮ ಗಡಿಗಳನ್ನು ಭದ್ರ ಮಾಡ್ಕೊಬೇಕಾಯಿತು ಕರ್ನಾಟಕದ, ಅದನ್ನು ಮಾಡಲಿಲ್ಲ. ಪೊಲೀಸು ಕೈ ಚೆಲ್ಲಿ ಕೂತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.